ಎಕ್ಸಾಕ್ಟ್ಲಿ, ಪ್ರತಿಪಕ್ಷಗಳಿಗೆ ಆಹಾರ ಅಂತೂ ಆಗಿದೆ ಕಾಂಗ್ರೆಸ್ನಲ್ಲಿರುವಂತ ಈ ಭಿನ್ನಮತ. ಬಟ್ ಅವರದನ್ನು ಎಷ್ಟು ಮಟ್ಟಿಗೆ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ? ಯಾಕಂದ್ರೆ ಅವರಲ್ಲೇ ಮೂರ್ ತೂತುಗಳು ಕಂಡು ಬರ್ತಾ ಇದೆ. ಈಗಲೂ ಹಾಗೆ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಹೊಗೆ ಆಡೋದಕ್ಕೆ ಶುರುವಾಗ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬದಲಾವಣೆ ಮಾಡಬೇಕು ಅಂತ ದೆಹಲಿ ಮಟ್ಟದಲ್ಲಿ ಚಟುವಟಿಕೆಗಳು ಶುರುವಾಗುವಂತ ಲಕ್ಷಣ ಕಂಡು ಬರ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆದ ರೆಬೆಲ್ಸ್ ಬಣ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೆಹಲಿ ಪ್ರಯಾಣ. ಇದುವರೆಗೂ ಸೈಲೆಂಟ್ ಆಗಿದ್ದ ಬಿಜೆಪಿಯ ರೆಬೆಲ್ ಬಣ ಮತ್ತೆ ಆಕ್ಟಿವ್ ಆಗಿದೆ. ರಮೇಶ್ ಜಾರಕಿಹೊಳಿ ತಂಡ ಸದ್ದಿಲ್ಲದೆ ದೆಹಲಿಗೆ ಭೇಟಿ ನೀಡಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಮಾಡ್ತಿದೆ. ಸದ್ಯ ಸಂಸತ್ ಚಳಿಗಾಲದ ಅಧಿವೇಶನ ನಡೀತಾ ಇದ್ದು ಹೈಕಮಾಂಡ್ ನಾಯಕರು ಸಿಗುವ ವಿಶ್ವಾಸದಲ್ಲಿ ರಮೇಶ್ ಜಾರಕಿಹೊಳಿ ಬಣ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶ್ರೀಮಂತ ಪಾಟೀಲ್, ಬಿವಿ ನಾಯ್ಕ್, ಎನ್ಆರ್ ಸಂತೋಷ್ ಸೇರಿದಂತೆ ಹಲವರು ದೆಹಲಿಯಲ್ಲಿದ್ದು ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿಯುವ ಮಾತುಗಳು ಕೇಳಿಬರ್ತಾ ಇದೆ. ಬಿಪಿ ಹರೀಶ್, ಮಾಜಿ ಸಂಸದ ಸಿದ್ದೇಶ್ವರ ಕೂಡ ಜೊತೆಯಲ್ಲಿದ್ದಾರೆ. ಮತ್ತೊಂದ್ ಕಡೆ ಅರವಿಂದ್ ಬೆಲ್ಲತ್ ಕೂಡ ದೆಹಲಿಯಲ್ಲಿದ್ದು ಅವರು ಕೂಡ ಹೈಕಮಾಂಡ್ ಭೇಟಿಗೆ ಸರ್ವ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕುಮಾರ್ ಬಂಗಾರಪ್ಪ, ಸದ್ಯ ಅಭಿಪ್ರಾಯ ಹೇಳಲು ಕಾಲಾವಕಾಶ ಸಿಕ್ಕಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡೋದು ವರಿಷ್ಠರ ಕೆಲಸ. ಅವರ ತೀರ್ಮಾನವನ್ನ ನಾವು ಅನುಸರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹೇಳೋದಕ್ಕೆ ನಮಗೆ ಕಾಲಾವಕಾಶಗಳನ್ನ ಸಿಕ್ಕಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ಮೇಲೆ ಎಲ್ಲರೂ ಕೂಡ ಕೆಲವರು ಇನ್ನೂ ಅನೇಕ ಮುಖಂಡರುಗಳು ಬರೋರಿದ್ದಾರೆ. ಬಂದ ಮೇಲೆ ಇವಾಗೇನು ಸದ್ಯಕ್ಕೆ ಒಂದು ಇಮಿಡಿಯೇಟ್ ಆಗಿ ಒಂದು ಹೋಗ್ಬಿಟ್ಟು ಬಂದು ನಾಳೆ ಬೆಳಗ್ಗೆ ಕೆಲವು ಮಾಹಿತಿಗಳು ರಾಜ್ಯಾಧ್ಯಕ್ಷ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ವರಿಷ್ಠರ ಕೆಲಸ. ಅವರು ತಗೊಳ್ತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕಾಗತ್ತೆ, ಮುಂದೆ ಹೋಗ್ಬೇಕು. ರೆಬೆಲ್ ಟೀಮ್ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಛಲವಾದಿ ನಾರಾಯಣ ಸ್ವಾಮಿ, ನರಿ ಕೂಗು ಗಿರಿಗೆ ಮುಟ್ಟಲ್ಲ, ಅವರು ಏನೋ ಕೆಲ್ಸಕ್ಕೆ ಹೋಗಿರ್ಬೇಕು, ಹೋಗ್ಲಿ, ನಾವು ಬೇಡ ಅಂತ ಹೇಳೋಕ್ ಆಗುತ್ತಾ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕುಮಾರ್ ಬಂಗಾರಪ್ಪ, ನರಿಗೆ ಹತ್ತುವ ಶಕ್ತಿ ಇದೆ ಅಂದ್ರೆ ಯಾವ್ಯಾವ ನರಿಗಳಿದ್ದಾವೆ ಅವರೆಲ್ಲ ಬರ್ಬೇಕಲ್ವಾ? ಗಿರಿ ಹತ್ತಲು ನಮಗೆ ಶಕ್ತಿ ಇರ್ಬೇಕಾದ್ರೆ ಮೇಲೆ ವರಿಷ್ಠರು ಕುಳಿತಿದ್ದಾರೆ, ಹೋಗಿ ಬರ್ತೀವಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾರೋ ಜನ ಬೆಂಬಲ ಇದೆ ಅಂತವರನ್ನ ಗುರುತಿಸಿ ಹೈಕಮಾಂಡ್ ಅಧಿಕಾರ ಕೊಡ್ತದೆ. ಇಲ್ಲಂತಂದ್ರೆ ಹೋಗಿ ಇಳಿಸಿ ಅಂದ್ರೆ ಅರೆ ಯಾರಿಗೆ ಹೇಳ್ತೀರಿ? ನರಿ ಕೂಗು ಗಿರಿಗೆ ಮುಟ್ಟಲ್ಲ. ಗಿರಿ ಹತ್ತಕ್ಕಂಥ ಶಕ್ತಿ ಇದೆ ಅನ್ನೋದಾದ್ರೆ ಯಾವ್ಯಾವ ನರಿಗಳಿದಾವೋ ಅವೆಲ್ಲವೂ ಹಿಂದೆ ಬರಲೇಬೇಕಲ್ಲ. ಗಿರಿ ಹತ್ತಕ್ಕಂಥ ಶಕ್ತಿ ನಮ್ಗೆಲ್ಲರಿಗೂ ಇದೆ ಅನ್ನೋದಾದ್ರೆ ಮೇಲೆ ವರಿಷ್ಠರು ಕೂತಿದ್ದಾರೆ ಗಿರಿನಲ್ಲಿ, ಅವ್ರನ್ನ ಹೋಗ್ಬಿಟ್ಟು ಕಂಡು ಬರೋಷ್ಟು ಶಕ್ತಿ ನಮಗಿದೆ. ಯಾರು ನರಿನೋ ಯಾರು ಇದು ಗೊತ್ತಿಲ್ಲ, ಗಿರಿ ಅಂತೂ ನಮಗೆ ಗೊತ್ತಿದೆ. ಹಾಗಾಗಿ ಡೆಲ್ಲಿ ಅನ್ನೋದು ಒಂದು ವರಿಷ್ಠರ ಅಗ್ರಮಾನ್ಯ ಸ್ಥಾನ ಇದೆ. ಬಿಜೆಪಿಯಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಕೂಗೆದ್ದಿದೆ. ಯಾವಾಗ ಬೇಕಾದ್ರೂ ಕೇಸರಿ ಪಾಳ್ಯದ ಭಿನ್ನಮತ ಬಹಿರಂಗವಾಗಿ ಸ್ಫೋಟಗೊಳ್ಳಬಹುದು. ಮಹೇಶ್ ಹಿರಣ್ಣ, ಟಿವಿ9 ನವದೆಹಲಿ.